ಹಲೋ ಫ್ರೆಂಡ್, ಸಾಮಾಜಿಕ ಮಾಧ್ಯಮಗಳಲ್ಲಿ ಆಮೇಲೆ ಬೇರೆ ಬೇರೆ ಕಡೆ ಈಗಂತೂ ಡಿಜಿಟಲ್ ಅಲ್ಲಿ ನಾವು ಏನೆಲ್ಲ ಮಾಹಿತಿಯನ್ನ ಬಿಡ್ತೀವಿ, ಅವಾಗ ಈ ಮಾಹಿತಿಗಳೆಲ್ಲ ನಮ್ಮ ನಂತರ ಎಲ್ಲಿ ಹೋಗ್ತವೆ, ಅವುಗಳನ್ನ ಏನ್ ಮಾಡಬೇಕು, ಈ ಒಂದು ಪ್ರಶ್ನೆ ಮೂಡಿದಾಗ ಹೊರಬಂದಿದ್ದೆ ಈ ಸಂಚಿಕೆ. ಒಮ್ಮೆ ನಾವು ನೆನಪುಗಳನ್ನ ಪತ್ರಗಳಲ್ಲಿ, ಫೋಟೋಗಳಲ್ಲಿ, ಆಲ್ಬಮ್ಗಳಲ್ಲಿ ಹುದುಗಿಸಿಡ್ತಿದ್ವಿ. ಆದ್ರೆ ಇವತ್ತು ಸಾಮಾಜಿಕ ಮಾಧ್ಯಮದಲ್ಲಿ ಎಲ್ಲೆಲ್ಲೂ ನಮ್ಮ ಹೆಜ್ಜೆಯ ಗುರುತುಗಳಿದ್ದಾವೆ, ಮುಖಗಳ ಪುಟಗಳಿದ್ದಾವೆ, ಯಾರು ಯಾರಿಗೋ ಬರದ ಪತ್ರಗಳಿದ್ದಾವೆ, ಅನಾಮಿಕ ಭಾವನೆಗಳಿದ್ದಾವೆ, ಸನಾಮಿಕ ಅಭಿವ್ಯಕ್ತಿಗಳಿದ್ದಾವೆ. ಇವುಗಳನ್ನೆಲ್ಲ ಏನು ಮಾಡೋದು? ನಮ್ಮ ನಂತರ ಹಾಗೆ ಮುಂದುವರೆದ್ಬಿಡುತ್ತಾ? ನಾವಿಲ್ಲ ಅಂತಂದ್ರೆ ಅವುಗಳೆಲ್ಲ ಏನಾಗ್ತವೆ? ಆದ್ರಿಂದ ಡಿಜಿಟಲ್ ಸ್ವತ್ತು ಅನ್ನೋದು ಕೇವಲ ಪಾಸ್ವರ್ಡ್ ಅಲ್ಲ, ಭಾವನೆಗಳ ಹಸ್ತಾಂತರ ಕೂಡ. ನೀವು ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬದವರು ನಿಮ್ಮ ಯಾವುದೋ ಒಂದು ವಿಡಿಯೋವನ್ನ, ಯಾವುದೋ ಒಂದು ಫೋಟೋವನ್ನ ನೋಡಿದಾಗ ಅವರ ಮನಸ್ಸು ಅರಳಬಹುದು, ನಗಬಹುದು. ಆ ಒಂದು ನೆನಪುಗಳಿಗೆ ಜಾರಿ ಹೊಸದೊಂದು ಭಾವನೆಯನ್ನ, ಆಹ್ಲಾದಕರ ಭಾವನೆಯನ್ನ ಅದು ಮೂಡಿಸಬಹುದು. ನೀವು ನಗ್ತಾ ಇದ್ದಂತಹ ಕ್ಷಣ, ನೀವು ಹೇಳ್ತಾ ಇದ್ದಂತಹ ಮಾತು ಅವರಿಗೆ ಅಪಾರವಾದ ಶಾಂತಿಯನ್ನ ಕೊಡಬಹುದು. ನೀವಿಲ್ಲದಾಗ ಅವರಿಗೆ ನೀವಿರುವ ಭಾವನೆಯನ್ನ ಮೂಡಿಸಬಹುದು. ಒಂದ್ ವೇಳೆ ನಿಮ್ಮ ಯಾವುದೋ ಅಭಿವ್ಯಕ್ತಿ, ನಿಮ್ಮ ಯಾವುದೋ ಕ್ಷಣಗಳು ನಿಮ್ಮ ಫೋನಲ್ಲಿ ಅಥವಾ ನಿಮ್ಮ ಅಕೌಂಟ್ ಅಲ್ಲಿ ಲಾಕ್ ಆಗ್ಬಿಟ್ಟು ಅವ್ರಿಗೆ ಸಿಕ್ಕಿಲ್ಲ ಅಂದ್ರೆ ಏನಾಗ್ಬೋದು? ಅವಾಗ ನಿಜವಾಗ್ಲೂ ಅವರ ಪರಿಸ್ಥಿತಿ ಗಂಭೀರವಾಗುತ್ತೆ. ಅದು ಆರ್ಥಿಕ ವಿಷಯ ಇರ್ಬೋದು, ಅಥವಾ ನೆನಪುಗಳ ವಿಷಯ ಇರ್ಬೋದು, ಅಥವಾ ಮಾಹಿತಿಯ ವಿಷಯ ಇರ್ಬೋದು, ಅಥವಾ ಯಾವುದು ದಾಖಲೆ ಪತ್ರಗಳಿರ್ಬೋದು. ಇವೆಲ್ಲವೂ ಇವತ್ತು ಡಿಜಿಟಲ್ ಸ್ವತ್ತಾಗಿ ಪರಿಗಣಿಸಲ್ಪಡ್ತವೆ. ಇವು ಕೇವಲ ನೋವನ್ನು ಮಾತ್ರ ಕೊಡೋದಿಲ್ಲ, ತುಂಬಾ ತೊಂದರೆನೂ ಕೊಡ್ತವೆ. ಕೆಲವೊಂದ್ಸರಿ ಈ ದಾಖಲೆ ಪತ್ರಗಳು, ಈ ಪಾಸ್ವರ್ಡ್ಗಳು, ಈ OTPಗಳು, ಇಂಥವುಗಳೆಲ್ಲ ವ್ಯಕ್ತಿಯ ನಂತರ ಬಹಳ ಮಹತ್ವವನ್ನ ಪಡಿತವೆ. ಹೇಗೆ ಒಂದು ವಿಲ್ ಮಾಡದೆ ಒಬ್ಬ ಮುಖ್ಯಸ್ಥ, ಕುಟುಂಬದ ಮುಖ್ಯಸ್ಥ ತೀರ್ಕೊಂಡ್ಬಿಟ್ರೆ ಮನೆಯವರೆಲ್ಲ ಪಜಿತಿಗೆ ಸಿಕ್ಕಾಕೋತಾರೆ, ಅದೇ ತರ ಇವತ್ತು ಡಿಜಿಟಲ್ ಸ್ವತ್ತನ್ನ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅಂತಂದ್ರೆ, ಏನಾದ್ರೂ ತೊಂದರೆ ಆದಾಗ ನಮ್ಮ ನಂತರ ಉಳಿದವರಿಗೆ ಬಹಳ ನೋವನ್ನ ಕೊಡ್ತೀವಿ. ಆದ್ರಿಂದ ಈ ಮಾಹಿತಿಗಳನ್ನ, ಈ ಡಿಜಿಟಲ್ ಸ್ವತ್ತನ್ನ ವರ್ಗಾವಣೆ ಮಾಡೋದು ಕೂಡ ಒಬ್ಬ ಬದುಕಿರುವ ವ್ಯಕ್ತಿಯ ಜವಾಬ್ದಾರಿಯಾಗಿರುತ್ತೆ. ಈ ಜವಾಬ್ದಾರಿಯನ್ನ ನಿರ್ವಹಿಸುವ ಮೊದಲು ಈ ಮಾಹಿತಿಯನ್ನ ಕ್ಲಿಯರ್ ಮಾಡಿಡೋದು, ಅಂದ್ರೆ ಸ್ವಚ್ಛಗೊಳಿಸಿಡೋದು ಕೂಡ ಮುಖ್ಯ ಆಗುತ್ತೆ. ಯಾವ ಮಾಹಿತಿ ಖಾಸಗಿಯಾಗಿರ್ಬೇಕು, ತನ್ನೊಂದಿಗೆ ಸಾಯ್ಬೇಕು, ಯಾವ ಮಾಹಿತಿ, ಯಾವ ಡೇಟಾ, ಯಾವ ತನ್ನ ಸ್ವತ್ತು ಪರಂಪರೆ ಇವೆಲ್ಲ ಪಾಸ್ ಆಗ್ಬೇಕು ತನ್ನ ಮಕ್ಕಳಿಗೋ, ತನ್ನ ನಾಮಿನಿಗೋ, ತನ್ನ ಹತ್ತಿರದವರಿಗೋ ಅಂತಿರುತ್ತಲ್ಲ, ಅವುಗಳ ಬಗ್ಗೆ ಸ್ಪಷ್ಟತೆ ಇದ್ದು ಅವುಗಳನ್ನ ಸೆಗ್ರಿಗೇಟ್ ಮಾಡಿ ಅವುಗಳಿಗೋಸ್ಕರ ಒಂದು ಪಾಸ್ವರ್ಡ್ ಲೀಸ್ಟ್ ಮಾಡುವಂಥದ್ದು, ಆಮೇಲೆ ಯಾರಿಗೆ ಅದನ್ನ ಕೊಡಬೇಕು ಅನ್ನುವ ಕ್ಲಾರಿಟಿ ಇರುವಂಥದ್ದು, ಅಥವಾ ಎಲ್ಲೋ ಬರೆದಿಡುವಂಥದ್ದು, ಇದೆಲ್ಲ ಬಹಳ ಮುಖ್ಯ ಆಗುತ್ತೆ. ಈ ವಿಷಯ ತುಂಬಾ ಕಷ್ಟ ಅನ್ಸ್ಬೋದು. ಇವತ್ತು ನಾವು ಯಾವುದೋ ಸಾಮಾಜಿಕ ಮಾಧ್ಯಮಗಳಲ್ಲಿ ಬೆಳಗ್ಗೆ ಎದ್ದ ತೆಗೆದ ತಕ್ಷಣನೇ ತುಂಬಾ ಜನ ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ಇಲ್ಲ ಅನ್ನೋದನ್ನ ಕೇಳ್ತೀವಿ. ಅವಾಗ ನಮ್ಗೆ ಎಂತಹ ಆಘಾತ ಆಗುತ್ತಂದ್ರೆ ನಮ್ಮ ಬದುಕು ಎಷ್ಟು ಅನಿಶ್ಚಿತ ಅನ್ನೋದು ಅರಿವಾಗುತ್ತೆ. ಅಂತಹ ಒಂದು ಸಂದರ್ಭವನ್ನ ನೀವು ಕೂಡ ಕಲ್ಪಿಸ್ಕೊಂಡು ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಡಿಜಿಟಲ್ ಸ್ವತ್ತನ್ನ ಪಾಸ್ವರ್ಡ್ಗಳ ಮೂಲಕನೋ ಅಥವಾ ಕೆಲವೊಂದು ಫೈಲ್ಗಳ ಮೂಲಕನೋ ಹಂಚಿಕೊಂಡು ಅದನ್ನ ಗುಪ್ತವಾಗಿ ಇಡುವಂತೆ ಸೂಚಿಸೋದ್ರ ಮೂಲಕ, ಅಥವಾ ಆ ಗುಪ್ತತೆಯನ್ನ ಸಾಧಿಸೋದ್ರ ಮೂಲಕ, ಅಂದ್ರೆ ನೀವು ಹೇಳ್ಬೋದು ಈ ತರ ಇದೆ ಅಂತ, ಆದರೆ ನಿಮ್ಮ ಅತ್ಯಂತ ಪ್ರೀತಿ ಪಾತ್ರರು ಮತ್ತು ವಿಶ್ವಾಸಿಗರು ಅವರಿಗೆ ಮಾತ್ರ ಕೊಟ್ಬಿಟ್ಟು ನೀವು ನಿಮ್ಮ ಜವಾಬ್ದಾರಿಯನ್ನ ಕಡಿಮೆ ಮಾಡ್ಕೋಬೇಕು. ಇದರಿಂದ ಮುಂದೆ ಏನಾಗುತ್ತೆ? ಕನ್ಫ್ಯೂಷನ್ ಕಡಿಮೆ ಆಗುತ್ತೆ, ನೋವು ಕಡಿಮೆ ಆಗುತ್ತೆ, ಶಾಂತಿ ಹೆಚ್ಚಾಗುತ್ತೆ. ಇದೊಂಥರ ವಿಲ್ ಇದ್ದಾಗೆ. ವಿಲ್ ಮಾಡೋದು ಇದೆಯಲ್ಲ, ಹೇಗೆ ಮುಖ್ಯನೋ ಅದೇ ತರ ನಿಮ್ಮ ಡಿಜಿಟಲ್ ಸ್ವತ್ತನ್ನ ಸರಿಯಾಗಿ ಸರಿಯಾದ ಜನರಿಗೆ ವರ್ಗಾವಣೆ ಮಾಡೋದು ಕೂಡ ಬಹಳ ಮುಖ್ಯವಾದ ವಿಷಯ. ನಿಮ್ಮ ನಿಜವಾದ ಸ್ವತ್ತು ನಿಮ್ಮ ಪ್ರೀತಿ. ಈಗ ನೀವು ಕೊಡುವ ಈ ಡಿಜಿಟಲ್ ಪ್ರಿಂಟ್ ಇದೆಯಲ್ಲ, ಅಥವಾ ಡಿಜಿಟಲ್ ಸ್ವತ್ತು, ಅದು ನಿಮ್ಮ ಪ್ರೀತಿಯ ಕನ್ನಡಿ. ಈ ಕನ್ನಡಿ ಶಾಂತಿ ಕೊಡ್ಬೇಕಾ, ಅಥವಾ ಗೊಂದಲ ಮೂಡಿಸ್ಬೇಕಾ, ಅಥವಾ ನೋವು ಇಟ್ಟು ಹೋಗ್ಬೇಕಾ, ಅದು
ನಿಮ್ಮ ನಿರ್ಧಾರ. ನೀವು ನಿಮ್ಮ ಡಿಜಿಟಲ್ ಮೆಮೊರಿ ಬಗ್ಗೆ ಯಾವಾಗಾದ್ರೂ ಯೋಚನೆ ಮಾಡಿದ್ದೀರಾ? ಕಮೆಂಟ್ ಅಲ್ಲಿ ಹೇಳಿ. ಈ ಸಂಚಿಕೆ ನಿಮ್ಗೆ ಏನನ್ಸ್ತು? ಉಪಯೋಗಕರ ಅನ್ಸ್ತಾ? ಮಾಹಿತಿ ಇದೆ ಅಂತ ಅನ್ಸ್ತಾ? ಏನನ್ಸ್ತು? ಕಮೆಂಟ್ ಅಲ್ಲಿ ಹೇಳಿ. ಇಷ್ಟೋ ತನಕ ಕೂತ್ಕೊಂಡು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ನನ್ನ ಮಾತನ್ನ ಕೇಳಿಸ್ಕೊಂಡಿದ್ದಕ್ಕೆ ಧನ್ಯವಾದಗಳು. ನಾನು ಶೀಲಾ ಭಟ್. ನಾನು ನನ್ನ ಜೀವನದ ಅನುಭವ, ಅಧ್ಯಯನದಿಂದ ಮೂಡಿದ ಅರಿವಿನಿಂದ ಇಲ್ಲಿ ಅಭಿವ್ಯಕ್ತಿಸ್ತೀನಿ ನನ್ನ ಕಲಿಕೆಗಳನ್ನು. ಇವು ಎಲ್ಲರಿಗೂ ಉಪಯುಕ್ತ ಆಗುತ್ತವೆ. ಹೊಸದೊಂದು ಯೋಚನೆ ಮೂಡಿಸುತ್ತೆ. ಆ ಯೋಚನೆ ಜೀವನಗಳನ್ನು ಬದಲಾಯಿಸುತ್ತೆ ಅನ್ನುವ ಆಶಯ ನನ್ನದು. ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.